So hi guys, welcome back to my YouTube channel. ಸೊ ಗಾಯ್ಸ್ ಆಫ್ಟರ್ ಅ ಲಾಂಗ್ ಟೈಮ್ ನಾನೊಂದು ವೀಡಿಯೋನ ಹಾಕ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇದ್ದೆ. ಸೊ ಅದಕ್ಕೆ ವೀಡಿಯೋಸ್ ಹಾಕಿರಲಿಲ್ಲ. ಇದು ನಮ್ಮ ಏರಿಯಾದಲ್ಲಿ ನಡೆಯುವಂಥ ಕರ್ಗ, ಅದ್ರದ್ದು ವ್ಲಾಗ್ ನೆಕ್ಸ್ಟ್ ಬರುತ್ತೆ. ಸಖತ್ತಾಗಿ ಡೆಕೋರೇಷನ್ ಮಾಡಿದರು. ಇದು ಫೆಬ್ 24th ರಾಯರು ಹುಟ್ಟಿದ ಹಬ್ಬದ ದಿನ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಅಲಂಕಾರ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಸೊ ಅದಕ್ಕೆ ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಹೂವು ಅಲಂಕಾರ ಮಾಡಿದರು. ಸೊ ಎಲ್ಲ ಹೂವದಿಂದ, ಎಲ್ಲ ಥರದ ಹೂವದಿಂದ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದರು. ನಾವಂತೂ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಅಂತೂ ಫುಲ್ ಚೆನ್ನಾಗಾಯಿತು. ರಾಯರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ಯಾಕಂದರೆ ಅಷ್ಟೊಂದು ಜನ ಇರಲಿಲ್ಲ. ಬಿಕಾಸ್ ನಾವು ಸ್ವಲ್ಪ ಬೇಗ ಹೋಗಿದ್ವಿ. ಹಂಗೆ ಬರ್ತಾ ಅಲ್ವೊಂದು ಚಾಟ್ಸ್ದು ಶಾಪ್ ಇದೆ, ಅಲ್ಲಿ ಹಂಗೆ ನಾವು ಪಾವ್ ಭಾಜಿನ ತಿನ್ಕೊಂಡು ಬಂದ್ವಿ. ಸೊ ಆಮೇಲೆ ವಾಕಿಂಗ್ ಹೋಗಿದ್ದೆ. ಇದು ನಮ್ಮ ಮನೆ ಹತ್ರ ಪಾರ್ಕ್ ಹೊಸದಾಗಿ ಮಾಡಿರೋ ಅಂಥದ್ದು. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಈವ್ನಿಂಗ್ ಒಳ್ಳೆ ವೆದರ್ ಚೆನ್ನಾಗಿದೆ. ಸೊ ಇದು ನೆಕ್ಸ್ಟ್ ಡೇ ನಾನು ನಮ್ಮ ಊರಿಗೆ ಹೋಗಿದ್ದೆ, ಯಾಕಂದರೆ ನಮ್ಮೂರಲ್ಲಿ ಜಾತ್ರೆ ಇತ್ತು. ಸೊ ನಾನು ಆಫೀಸ್ಗೆ ರಜೆ ಹಾಕಿದ್ದೆ. ನಾನು ನಮ್ಮಮ್ಮ ಇಬ್ಬರೂ ಹೋಗಿದ್ವಿ ದೇವಸ್ಥಾನಕ್ಕೆ. ಸೊ ಬೆಳಗ್ಗೆನೇ ಬಿಟ್ಟಿದ್ವಿ. ಸೊ ಬೇಗ ರೀಚ್ ಆದ್ವಿ ದೇವಸ್ಥಾನಕ್ಕೆ. ಅಲ್ಲಿ ಪೂಜೆ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ಹೋಗಿ ರೀಚ್ ಆದ್ವಿ. ಇದೇ ಪ್ಲೇಸ್ ಅಲ್ಲಿ ದೇವರೆಲ್ಲ ಇಟ್ಟಿದ್ರು. ಸೊ ಅದಕ್ಕೆ ಎಲ್ಲ ಆರತಿ ಮಾಡ್ತಾಯಿದ್ದಾರೆ. ಸೊ ನಾವು ಆರತಿ ಮಾಡಿದ್ವಿ, ಅಂದರೆ ನಾವು ಬೇಗ ಹೋಗಿದ್ದರಿಂದ ಆಯಿತು. ಸೊ ನಾವೂ ಆರತಿ ತಟ್ಟೆ ರೆಡಿ ಮಾಡಿಕೊಂಡು ಆರತಿ ಮಾಡಿ, ಇದು ದೇವಸ್ಥಾನ ಬಂದು ಪಟೇಲಮ್ಮನ ದೇವಸ್ಥಾನ. ತುಂಬ ಜನ ಇದ್ದರು, ಬಟ್ ಸ್ಟಿಲ್ ನಾವು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಇದು ಮುತ್ತೈದೆರೆ ಜಾತ್ರೆ ಅಂತ ಗೈಸ್, ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದು. ನನಗಂತೂ ಜಾತ್ರೆ, ಈ ದೇವ್ರದ್ದು ಸ್ಟೋರೀಸ್ ಎಲ್ಲ ಕೇಳೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ, ಯಾಕಂದರೆ ಅದಂತೂ ಫುಲ್ ಹಾರ್ಟ್ ಟಚಿಂಗ್ ಆಗಿರುತ್ತೆ. ಸೊ ಬೇಸಿಕಲಿ ಈ ಜಾತ್ರೆ ಬಂದು ಮಾಯಮ್ಮ ದೇವಿ ಜಾತ್ರೆ, ಮುತ್ತೈದೆರೆ ದೇವರು, ಅಲ್ಲಿರೋವಂಥ ದೇವರು. ಸೊ ಏನಂತಂದರೆ ಅಣ್ಣ ಬಂದು ತಂಗಿ ಆದಂತಹ ಮಾಯಮ್ಮ ದೇವಿನ ಭೇಟಿಯಾಗೋದಕ್ಕೆ ಅಂತ ಬರುವಂತಹ ಟೈಮ್ ಅಂತ ಇದನ್ನು ಜಾತ್ರೆ ಮಾಡಿರೋದು. ಸೊ ನನಗೂ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ನನಗೂ ಸ್ಟೋರಿ, ಇದು ಬಿಹೈಂಡ್ ದ ಜಾತ್ರೆ ಅಂತ ಗೊತ್ತಾಗಿತ್ತು. ಸೊ ಜಾತ್ರೆಯಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು, ಕಡೆ ನೋಡಿದ್ರು ಜನ. ಆ್ಯಂಡ್ ಸ್ಟಾಲ್ಸ್ ಕೂಡ ಸಿಕ್ಕಾಪಟ್ಟೆ ಇತ್ತು, ತುಂಬ ಚೆನ್ನಾಗಿರೋದಿತ್ತು. ಬಟ್ ಆದರೆ ಯಾವತ್ತೂ ಜಾತ್ರೆಯಲ್ಲಿ ಏನು ಐಟಮ್ಸು ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ, ಯಾಕಂದರೆ ಜಾಸ್ತಿ ಪ್ರೈಸ್ ಹೇಳ್ತಾರೆ. ಅದನ್ನು ನಾವು ಬೇರೆ ದಿನ ಕಮ್ಮಿ ಪ್ರೈಸ್ಗೆ ತೊಗೋಬೋದು. ಸೊ ಸುಮ್ಮನೆ ಯಾಕೆ ವೇಸ್ಟ್. ಬಟ್ ಆದರೂ ಜಾತ್ರೆಯಲ್ಲಿ ಏನಾದರೂ ಒಂದು ತೊಗೋಬೇಕು ಅಂದ್ಬಿಟ್ಟು 1-2-3 ಐಟಮ್ಸ್ ತೊಗೊಂಡು ಬಂದೆ. ಆ್ಯಂಡ್ ವಾಯ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನನ್ನ ಬ್ಲಾಗಲ್ಲಿ ನಾನು ನಮ್ಮ ದೊಡ್ಡಮ್ಮನ ತೋರಿಸ್ತೀನಿ. ಇವರೇ ನಮ್ಮ ದೊಡ್ಡಮ್ಮ. ಸೊ ನಮ್ಮಮ್ಮ ಇದ್ದಾರೆ, ಇವರು ನಮ್ಮ ಅಕ್ಕ. ಆ್ಯಂಡ್ ಹಾಯ್. ಸೊ ಇನ್ನೂ ಇದ್ದಾರೆ, ವಾಯ್ಸ್ನ ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ. ಸೊ ಇವರು ಗೊತ್ತಿದ್ದಾರೆ, ಕುಸುಮ ಆ್ಯಂಡ್ ರಘು. ಕುಸುಮ ಅವರ ಅತ್ತೆ, ರಘು ಅವರ ಮಮ್ಮಿ ಆ್ಯಂಡ್ ಅವ್ರ ತಮ್ಮ. ಮಿಸ್ ಮಾಡಬೇಡಿ ನಮ್ಮ ಹುಡುಗ ಜೋಗಿ 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 ಜೋಗಿ. ನೋಡ್ಬೋದು ಗೈಸ್ ನೀವು ಇಲ್ಲಿ 3 ಜನ, ಅಲ್ಲಿ ಎಷ್ಟು ಬಿಸಿಲಿತ್ತು ಅಂದರೆ ದೇವ್ರು ಬರುತ್ತೆ ಅಂತ ಅಂದ್ಬಿಟ್ಟು ಅವರು ಅಲ್ಲಿಂದ ನೋಡೋದಕ್ಕೆ ಕಾಯ್ತಾಯಿದ್ರು. ಜನ ಎಲ್ಲ ನೋಡ್ತಾ ಇದ್ದಾರಲ್ಲ, ಮೇಲೆಲ್ಲ ಹತ್ಬಿಟ್ಟಿದ್ದಾರೆ. ಸೊ ಇದೇ ದೇವಸ್ಥಾನ, ಮಾಯಮ್ಮ ದೇವಿ ದೇವಸ್ಥಾನ. ಸೊ ಇಲ್ಲಿಗೆ ದೇವಸ್ಥಾನದ ಹತ್ರನೇ ದೇವ್ರು ಬರೋದು, ಅಂದರೆ ಅವರಣ್ಣ ಮಳಗ್ನಪ್ಪ ದೇವರು ಅಂತ. ಸೊ ನೋಡ್ಬೋದು ನೀವು ಅಲ್ಲಿ ಎಷ್ಟೊಂದು ಜನ ಕೆಳಗಡೆ ಮಲಗಿದ್ದಾರೆ. ಸೊ ಅದು ಬಸವ ಅದನ್ನು ದಾಟ್ಕೊಂಡು, ಅಂದರೆ ಮನುಷ್ಯರನ್ನ ಮಲಗಿರ್ತಾರಲ್ಲ ಅವ್ರನ್ನ ದಾಟ್ಕೊಂಡು ಬರೋದು. ಸೊ ಅವರು ಏನಾದರೂ ತಪ್ಪು ಮಾಡಿದರೆ ಅಥವಾ ಏನಾದರೂ ಬೇರೆ ಅಪಚಾರ ಮಾಡಿದರೆ, ಸೊ ದಟ್ ಅದು ಬಸವ ಅವ್ರನ್ನ ತುಳಿಯುತ್ತಂತೆ. ಸೊ ನಮ್ಮನ್ನು ಮಲ್ಕೊ ಅಂತ ಇದ್ರು. ಸೊ ದಟ್ ಅಂದರೆ ಅದು ದಾಟೋದ್ರಿಂದ ಒಳ್ಳೇದಂತೆ. ಸೊ ಬಟ್ ಆದರೆ ನಾನು ನನ್ನ ತಂಗಿ ಎಲ್ಲ ಸ್ವಲ್ಪ, ಅಂದರೆ ಅಲ್ಲೆಲ್ಲ ಕ್ರೌಡ್ ಇತ್ತಲ್ಲ, ಸೊ ಅದಕ್ಕೆ ನಾವು ಟ್ರೈ ಮಾಡಲಿಲ್ಲ. ಸೊ ಯಾವಾಗಾದರೂ ನೆಕ್ಸ್ಟ್ ಟೈಮ್ ಹೋದಾಗ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ವಾಪಸ್ ಬಂದ್ವಿ. ಬಟ್ ಆದರೆ
ನೋಡ್ಬೋದು ಎಷ್ಟು ಜನ ಅಲ್ಲಿ ಅದಕ್ಕೋಸ್ಕರ ಮಲಗಿದ್ರು ಅಂದರೆ ಫುಲ್ ಒಂದು ರೋಡ್ ಫುಲ್ಲು ಮಲಗಿಬಿಟ್ಟಿದ್ರು. ಸೊ ನಾನು ಈ ಥರದ್ದೆಲ್ಲ ಬರೀ ವೀಡಿಯೋಸ್ಗಳಲ್ಲಿ ನೋಡಿದ್ದೆ, ಫಸ್ಟ್ ಟೈಮ್ ಲೈವಲ್ಲಿ ನೋಡಿದ್ದು. ನೋಡ್ಬೋದು ನೀವು ಕ್ರೌಡ್ನ, ಎಷ್ಟು ಜನ ಇದ್ದರು ಅಂದರೆ ಯಾವ ಕಡೆ ನೋಡಿದ್ರು ಜನ ಇದ್ದರು, ಸಿಕ್ಕಾಪಟ್ಟೆ ಕ್ರೌಡು. ನಾನು ಅಂತೂ ಇಷ್ಟು ಕ್ರೌಡ್ನ ನೋಡೇ ಇರಲಿಲ್ಲ ಅಂದ್ಕೋಬೋದು. ಫಸ್ಟ್ ಟೈಮ್ ಚೆನ್ನಾಗಿತ್ತು. ಇಲ್ಲಿ ನೋಡ್ಬೋದು ನೀವು, ಇದು ದೇವರು ಅಂದರೆ ಅದು ಒಂದೇ ದೇವರು ಬರಲ್ಲ, ಅಕ್ಕಪಕ್ಕ ಇರುವಂಥ ಎಲ್ಲ ದೇವರು. ನಮ್ಮನೆ ದೇವರು ಕೂಡ ಅಲ್ಲಿ ದೇವರು ಬಂದಿತ್ತು. ಗಾಯ್ಸ್ ಅಲ್ಲಂತೂ ಸಿಕ್ಕಾಪಟ್ಟೆ ಜನ ಅಂತಂದರೆ ನಾನು ಆ ಕ್ರೌಡ್ ನೋಡಿನೇ ಫುಲ್ಲು ಶಾಕ್ ಆಗಿಬಿಟ್ಟೆ. ನೀವು ನೋಡ್ಬೋದು ಅಲ್ಲಿ ಎಲ್ಲ ದೇವ್ರುಗಳಿಗೂ ಒಂದೊಂದು ಬಸವ ಅಂತ ಬಿಟ್ಟಿರ್ತಾರೆ. ಸೊ ಅದೆಲ್ಲ ಅಲ್ಲಿ ನಿಲ್ಲಿಸಿದ್ದಾರೆ ಫುಲ್ ಅಲಂಕಾರ ಮಾಡಿ. ಆ್ಯಂಡ್ ಅಲ್ಲಿ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದೆ ಸುತ್ತಮುತ್ತ. ಇದು ಒಂದು ದೇವಸ್ಥಾನ ಚಿಕ್ಕಮಲ್ಲೆ ದೇವರು ಅಂತ, ಆ್ಯಂಡ್ ಇದು ಅದ್ರ ಪಕ್ಕದಲ್ಲಿರೋ ದೇವಸ್ಥಾನ ದೊಡ್ಡ ಮಲ್ಲೆ ದೇವರು ಅಂತ. ಸೊ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇದೆರಡೇ ದೇವಸ್ಥಾನ ಅಂತ ಅಲ್ಲ, ಸಿಕ್ಕಾಪಟ್ಟೆ ದೇವಸ್ಥಾನಗಳಿತ್ತು ಅಲ್ಲಿ ಸರೌಂಡಿಂಗ್ಸಲ್ಲಿ. ಸೊ ನಾವು ಒಂದಷ್ಟು ಮೇನ್ ದೇವಸ್ಥಾನ ಕವರ್ ಮಾಡಿಕೊಂಡು ರಿಟರ್ನ್ ವಾಪಸ್ ಮನೆಗೆ ಬಂದ್ವಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್. Thanks for watching this video. Do like, share, comment, and don't forget to subscribe to my YouTube channel.